ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 5ನೇ ಅಧ್ಯಾಯ 6ನೇ ಶ್ಲೋಕ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತು ಮಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ. ವಿತೌಟ್ ಕರ್ಮಯೋಗ ಹವೆವರ್ ಸಾಂಖ್ಯಯೋಗ ರಿನೋಸೆನ್ಸ್ ಆಫ್ doorship in relation to all activities of the mind, senses and body is difficult to accomplish, whereas the karma yogi who keeps his mind fixed on God reaches Brahma in no time. Arjuna. ಕರ್ಮಯೋಗದ ಸಹಾಯವಿಲ್ಲದಲೇ ಸನ್ಯಾಸವು ಸಿದ್ಧಿಸಲಾರದು. ಕರ್ಮಯೋಗ ಅನ್ನುವಂಥದ್ದು ಸನ್ಯಾಸ ಆಗುವುದಕ್ಕೆ ಸಹಾಯವನ್ನು ಮಾಡುತ್ತದೆ. ಆದ್ದರಿಂದ ಕರ್ಮಯೋಗ ಅನ್ನುವಂಥದ್ದು ಖಂಡಿತವಾಗಿಯೂ ಬೇಕಾಗಿರುವಂಥದ್ದು. ಕರ್ಮಯೋಗ ಅನ್ನುವಂಥದ್ದು ಸನ್ಯಾಸವನ್ನು ಸ್ವೀಕರಿಸುವುದಕ್ಕೆ, ಕರ್ಮ ಸನ್ಯಾಸವನ್ನು ಮಾಡುವುದಕ್ಕೆ ಸಹಾಯ ಮಾಡ್ತಕ್ಕಂಥ ಸಾಧನವಾಗಿರುವಂಥದ್ದು ಆಗಿರುವುದರಿಂದ ಕರ್ಮಯೋಗ ಅನ್ನುವಂಥದ್ದು ಅನಿವಾರ್ಯವಾಗಿದೆ. ಹಾಗಾಗಿ ಕರ್ಮಯೋಗವನ್ನು ಮಾಡಲೇಬೇಕಾಗಿರುವಂಥದ್ದು ಮುಖ್ಯವಾಗಿರುವಂಥದ್ದು. ಅದಕ್ಕೋಸ್ಕರವಾಗಿ ಕರ್ಮಯೋಗವನ್ನು ಮಾಡಿಕೊಂಡು ಜ್ಞಾನವನ್ನು ಸನ್ಯಾಸವನ್ನು ಪಡೆಯುವುದಕ್ಕೆ ಅವಕಾಶವಿದೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳ್ತಾ ಇದೆ. ಕರ್ಮಯೋಗದ ಸಹಾಯವಿಲ್ಲದೆ ಖಂಡಿತವಾಗಿಯೂ ಯಾರಿಗೂ ಕೂಡ ಜ್ಞಾನವನ್ನು ಹೊಂದುವುದಕ್ಕೆ ಆಗೋದಿಲ್ಲ. ಯಾರು ಕರ್ಮಯೋಗವನ್ನು ಅನುಸರಿಸಿಕೊಂಡಿರ್ತಾರೋ ಅವರು ಶೀಘ್ರವಾಗಿಯೇ ಸುಲಭವಾಗಿಯೇ ಜ್ಞಾನವನ್ನು ಹೊಂದುತ್ತಾರೆ, ಮುಕ್ತಿಯನ್ನು ಕೂಡ ಹೊಂದುತ್ತಾರೆ. ಕರ್ಮಯೋಗ ಅನ್ನುವಂಥದ್ದು ಅವರಿಗೆ ಸುಲಭವಾಗಿ ಜ್ಞಾನವನ್ನು ಉಂಟು ಮಾಡಿಕೊಡುವುದಕ್ಕೆ ಸಹಾಯವಾಗಿರುವಂಥದ್ದು. ಪೂರ್ವ ಸಿದ್ಧತೆ ಅನ್ನುವಂಥದ್ದು ಕರ್ಮಯೋಗ. ಸಿದ್ಧಯೋಗ ಸಿದ್ಧಿ ಪ್ರಾಪ್ತಿ ಮಾಡಿಕೊಳ್ಳುವಂಥದ್ದು ಜ್ಞಾನಯೋಗ. ಆತ್ಮಸಿದ್ಧಿ, ಮೋಕ್ಷ ಸಿದ್ಧಿ, ಸುಖ ಸಿದ್ಧಿ, ಸಂತೋಷ ಸಿದ್ಧಿ ಅನ್ನುವಂಥದ್ದು ಜ್ಞಾನದಿಂದ ಆಗುವಂಥದ್ದು. ಅದಕ್ಕೆ ಪೂರ್ವಭಾವಿಯಾಗಿರುವಂಥದ್ದೇ ಕರ್ಮಯೋಗ. ಕರ್ಮಯೋಗ ಅನ್ನುವಂಥದ್ದು ಪ್ರತಿಯೊಂದನ್ನು ಕೂಡ ಶುದ್ಧೀಕರಣ ಮಾಡತಕ್ಕಂಥ ಘಟಕ ಇದು. ಹೇಗೆ ಕಚ್ಚಾ ವಸ್ತುಗಳನ್ನು ಫ್ಯಾಕ್ಟ್ರಿಗಳಲ್ಲಿ ಹಾಕಿ ಅದನ್ನು ಶುಚೀಕರಣ ಮಾಡಿ ಶುದ್ಧೀಕರಣ ಮಾಡಿ ಸೂಕ್ಷ್ಮವಾದ ಅಮೂಲ್ಯವಾಗಿರ್ತಕ್ಕಂಥ ವಸ್ತುವನ್ನು ಹೊರತೆಗೆಯುತ್ತಾರೆಯೋ, ಉದಾಹರಣೆಗೆ ಕಬ್ಬನ್ನು ಫ್ಯಾಕ್ಟ್ರಿಗಳಲ್ಲಿ ಹಾಕಿ ಅದನ್ನು ಸಕ್ಕರೆ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ತೊಡಗಿಸಿದಾಗ ಅದು ಸಿಹಿ ಮತ್ತು ಮಧುರ ಮತ್ತು ಶುಭ್ರವಾಗಿರ್ತಕ್ಕಂಥ ವಸ್ತುವಾಗಿ ಹೊರಬರುತ್ತದೆ. ಹೇಗೋ ಹಾಗೆ ಇಲ್ಲಿ ಕರ್ಮ ಅನ್ನುವಂಥದ್ದು ಇದೊಂದು ಫ್ಯಾಕ್ಟ್ರಿ ಇದ್ದ ಹಾಗೆ. ಈ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಕಚ್ಚಾಭೂತವಾಗಿರ್ತಕ್ಕಂಥವನು ಮತ್ತು ಮಲಿನವಾಗಿರ್ತಕ್ಕಂಥ ಅಂತಃಕರಣ ಉಳ್ಳಂಥವನು ಆಗಿರುವಂಥವನು ಇವನು ಕರ್ಮಯೋಗವನ್ನು ಅನುಸರಿಸುವುದರಿಂದ ಶುದ್ಧೀಕರಣವನ್ನು ಹೊಂದುತ್ತಾನೆ. ಇಂದ್ರಿಯ ಶುದ್ಧಿ, ಶರೀರ ಶುದ್ಧಿ, ಅಂತಃಕರಣ ಶುದ್ಧಿ, ಪ್ರಾಣ ಶುದ್ಧಿ ಇವೆಲ್ಲವುಗಳನ್ನು ಶುದ್ಧೀಕರಣ ಮಾಡಿಕೊಂಡು ಈತನು ಸಿದ್ಧವಾಗಿರ್ತಕ್ಕಂಥ ವಸ್ತುವಾಗಿ ಹೊರಹೊಮ್ಮುತ್ತಾನೆ. ಶುದ್ಧವಾಗಿರ್ತಕ್ಕಂಥ ವಸ್ತುವಾಗಿ ಹೊರಹೊಮ್ಮುತ್ತಾನೆ. ಅದುವೇ ಜ್ಞಾನಕ್ಕೆ ಅಡಿಪಾಯವಾಗಿರ್ತಕ್ಕಂಥ ಮೂಲಭೂತ ಕಾರ್ಯವಾಗಿದೆ. ಹಾಗಾಗಿ ಕರ್ಮಯೋಗದ ಸಹಾಯವಿಲ್ಲದಲೇ ಈತನು ಜ್ಞಾನವನ್ನು ಹೊಂದುವುದಕ್ಕೆ ಅವಕಾಶವಾಗುವುದಿಲ್ಲ. ಕರ್ಮವನ್ನು ಮಾಡದಲೇ ಈತನು ಸನ್ಯಾಸವನ್ನು ಸ್ವೀಕರಿಸುವುದು ಸಾಧ್ಯವಾಗುವುದಿಲ್ಲ. ಕರ್ಮವಿಲ್ಲದಲೇ ಸನ್ಯಾಸವು ಸಿದ್ಧಿಸಲಾರದು. ಹಾಗಾಗಿ ಕರ್ಮ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಅವಶ್ಯವಾಗಿರುವಂಥದ್ದು. ಕರ್ಮವನ್ನು ಮಾಡಿ ಈತನು ಸನ್ಯಾಸಿಯಾದರೆ ಸಂಶಯರಹಿತವಾಗಿರ್ತಕ್ಕಂಥ ಮತ್ತು ವಿಪರೀತ ಭಾವನಾ ರಹಿತವಾಗಿರ್ತಕ್ಕಂಥ, ಅಸಂಭಾವನಾ ರಹಿತವಾಗಿರ್ತಕ್ಕಂಥ ಜ್ಞಾನವನ್ನು ಸಿದ್ಧಿ ಮಾಡಿಕೊಳ್ಳುತ್ತಾನೆ. ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗುವುದಕ್ಕೆ ಈತನಿಗೆ ಕರ್ಮಯೋಗ ಅನ್ನುವಂಥದ್ದು ಸಹಾಯ ಮಾಡುತ್ತದೆ. ಕರ್ಮಯೋಗವಿಲ್ಲದಲೇ ಜ್ಞಾನವನ್ನು ಹೊಂದಿದರೆ ಅದು ಅದೃಢ ಅಪರೋಕ್ಷ ಅಂತ ಕರೀತಾರೆ, ಅದೃಢ ಜ್ಞಾನ ಅಂತ ಕರೀತಾರೆ. ಅದೃಢವಾಗಿರ್ತಕ್ಕಂಥ ಜ್ಞಾನದಿಂದ ಮೋಕ್ಷವನ್ನು ಮುಕ್ತಿಯನ್ನು ಪಡೆಯುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಆದ್ದರಿಂದ ಕರ್ಮಯೋಗ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಸಾಧಕರುಗಳಿಗೆ ಅವಶ್ಯಕವಾಗಿರ್ತಕ್ಕಂಥ ಮೂಲಭೂತ ವಸ್ತುವಾಗಿದೆ. ಕರ್ಮಯೋಗವಿಲ್ಲದಲೇ ದುಃಖವನ್ನೇ ಅನುಭವಿಸುತ್ತಾನೆ, ಅಲ್ಲದಲೇ ಸುಖವನ್ನು ಹೊಂದುವುದಕ್ಕೆ ಸಾಧ್ಯವಿಲ್ಲ. ಯೋಗಯುಕ್ತನಾಗಿರ್ತಕ್ಕಂಥವನು, ಕರ್ಮಯುಕ್ತನಾಗಿರ್ತಕ್ಕಂಥವನು, ಕರ್ಮಭೂತನಾಗಿರ್ತಕ್ಕಂಥವನು ಶೀಘ್ರವಾಗಿಯೇ
ಆತನು ಜ್ಞಾನವನ್ನು ಹೊಂದಿ ಮುಕ್ತನಾಗುತ್ತಾನೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳ್ತಾ ಇದೆ. ಹರಿ ಓಂ ತತ್ಸತ್.